ಎಸ್, ತುಂಬಾ ಆನ್ ಅಂಡ್ ಆಫ್ ಆಗ್ತಿದೆ ನನ್ಗೆ. 1 ಮಂತ್ ಫುಲ್ ವಿಡಿಯೋಸ್ ಮಾಡ್ತೀನಿ, 1 ಮಂತ್ ಫುಲ್ ವಿಡಿಯೋಸ್ ಮಾಡಕ್ಕೆ ಆಗಿರೋದಿಲ್ಲ. ಯಾಕೆ ಯಾಕೆ ನೈಕಾ ಸೇಲ್ ಇತ್ತು, ಸೊ ನೈಕಾ ಸೇಲ್ ಅಲ್ಲಿ ನಾನು ತುಂಬಾ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ. ಗಂಗಾ ಮುಖದಲ್ಲಾದ ಬದಲಾವಣೆಗಳನ್ನ ಗಮನಿಸಿದೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಲಿ ನೋಡಲಿಲ್ಲ. ದೇರ್ ವಾಸ್ ಎ ಡ್ರಾಸ್ಟಿಕ್ ಚೇಂಜ್ ಇನ್ ಹರ್. ಎಸ್, ಶಿ ವಾಸ್ ಇನ್ ಎ ಸೈಕಿಕ್ ವೈಬ್ರೇಷನ್. ನನಗೆ ಬ್ಲಶ್ ಅಂದ್ರೆ ಹುಚ್ಚು, ಲಿಪ್ಸ್ಟಿಕ್ ಹುಚ್ಚು ಗೊತ್ತು. ನನ್ಗೊಂಥರ ಹುಚ್ಚು, ನನ್ಗೆ ಹುಚ್ಚು ಅಂದ್ರೆ ಹುಚ್ಚು, ಸಿಕ್ಕಾಪಟ್ಟಿ ಹುಚ್ಚು. ದೆನ್ ಐ ಕನ್ಫರ್ಮ್ಡ್, ಗಂಗಾ ಅವಾಗವಾಗ ನಾಗೋಲಿಯಾಗಿ ಬದಲಾಗ್ತಾಳೆ. ಯು ಮಸ್ಟ್ ಸೀ ದಿಸ್. ಸೊ ಶುರು ಮಾಡೋಣ ಇವಾಗ. Welcome back to my channel. ಹಾಯ್, ನಮಸ್ಕಾರ. Welcome back to my channel. ಎಸ್, ತುಂಬಾ ಆನ್ ಅಂಡ್ ಆಫ್ ಆಗ್ತಿದೆ ನನ್ಗೆ. 1 ಮಂತ್ ಫುಲ್ ವಿಡಿಯೋಸ್ ಮಾಡ್ತೀನಿ, 1 ಮಂತ್ ಫುಲ್ ವಿಡಿಯೋಸ್ ಮಾಡಕ್ಕೆ ಆಗಿರೋದಿಲ್ಲ. ಯಾಕೆ ಯಾಕೆ ಐ ಡೋಂಟ್ ನೋ, ಒಂದೊಂದ್ಸಲ ಬಿಸಿ ಆಗ್ಬಿಡ್ತೀನಿ, ಟ್ರಾವೆಲ್ ಮಾಡ್ತಿರ್ತೀನಿ, ಬೆಳಗ್ಗೆ 8 ಗಂಟೆಗೆ ರಾತ್ರಿ ಎಷ್ಟೊತ್ತಿಗೂ ಬರ್ತೀನಿ. ಸೊ ನಾನ್ ಸ್ವಲ್ಪ ಕಾಸಿ ಇದು ಲೈಟಿಂಗ್ ಎಲ್ಲ ಅಷ್ಟು ಇದು ಮಾಡಲ್ಲ, ಸೊ ಹಾಗಾಗಿ ಮಾಡಿರಲ್ಲ. ಆಮೇಲೆ ಲೈಟಿಂಗ್ ಎಲ್ಲ ಹಾಕೊಂಡೆಲ್ಲ ಮಾಡ್ಬೇಕಾಗತ್ತೆ, ಎಲ್ಲ ಚೆನ್ನಾಗ್ ಬರಲ್ಲ ಅಂತ. ಏನು ಹೇಳಕ್ ಹೋದೆ, ಏನೋ ಆಯ್ತು, ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅಡಚಣೆಗಾಗಿ ಕ್ಷಮೆ ಇರಲಿ. ಸೊ ಇವತ್ತು ಒಂದು ಯೂನಿಕ್ ಆಗಿರೋ ವಿಡಿಯೋ ಏನಪ್ಪಾ ಅಂತಂದ್ರೆ, ನೈಕಾ ಸೇಲ್ ಇತ್ತು, ಸೊ ನೈಕಾ ಸೇಲ್ ಅಲ್ಲಿ ನಾನು ತುಂಬಾ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ. ಸೊ ಅದರಲ್ಲಿ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಕೂಡ ಇತ್ತು, ವಿಚ್ ಐ ವಾಂಟೆಡ್ ಟು. ಸೊ ಅದನ್ನ ಇಲ್ಲೇ ಟ್ರೈ ಮಾಡಿ ಇಲ್ಲೇ ತೋರ್ಸೋಣ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಪರ್ಚೇಸ್ ಮಾಡಿರೋದು ಕೆ ಬ್ಯೂಟಿ ಕುಷನ್ ಫೌಂಡೇಶನ್, ಕೆ ಬ್ಯೂಟಿ ಕಾಜಲ್, ಬಬಲ್ ಅಪ್ ಮಸ್ಕಾರಾ, ಕೆ ಬ್ಯೂಟಿ ಬ್ಲಷ್. ಇನ್ನೊಂದು ಬ್ಲಷ್ ತಗೊಂಡಿದ್ದೀನಿ, ಅದು ಯಾವುದೋ ಒಂದು ಪೌಚಲ್ಲಿ ಹಾಕ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೇಕನೋ, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೊತ್ತಿದೆ ನನಗೆ ಬ್ಲಷ್ ಅಂದ್ರೆ ಹುಚ್ಚು. ಹುಚ್ಚು ಅಂದ್ರೆ ಹುಚ್ಚು, ಸಿಕ್ಕಾಪಟ್ಟಿ ಹುಚ್ಚು. ಇದು ಒಂಥರ ಚೆನ್ನಾಗಿದೆ. 1 ಲಿಪ್ಸ್ಟಿಕ್, ಲಿಪ್ಸ್ಟಿಕ್ ಹುಚ್ಚು ಗೊತ್ತು. 1 ಲಿಪ್ ಬಾಮ್, ಟೋನರ್, ಲಿಪ್ ಪೆನ್ಸಿಲ್ ಅಂಡ್ ಐಲೈನರ್ ಪೆನ್ಸಿಲ್, ಮತ್ತೆ ಶಾಂಪೂಸ್ ಎಲ್ಲ ಒಂದಷ್ಟು ತಗೊಂಡೆ. ಅಂದ್ರೆ ಒಂದು 4-5 ಮಂತ್ಸ್ ಆಗೋಷ್ಟು ತಗೊಂಡೆ, ಅಷ್ಟು ಆಫರ್ಸ್ ಇತ್ತು. ಸೊ ಇಷ್ಟೆಲ್ಲ ನನಗೆ 17-18 ಸಾವಿರದ ಪ್ರಾಡಕ್ಟ್ಸ್ ನನಗೆ ಆಲ್ಮೋಸ್ಟ್ 4,000-5,000 ಸಿಕ್ತು. ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್? ಒಡಿರೋ ಚಪ್ಪಾಳೆ, ಒಡಿರಿ. ಎಂತ ಸೇವಿಂಗ್, ನನ್ ಗಂಡಂಗೆ ಎಂತ ಒಳ್ಳೆ ಹೆಂಡ್ತಿ ನೋಡಿ, ಎಷ್ಟು ಇಳಿಸ್ತೀನಿ ಶಾಪಿಂಗ್ ಮಾಡಿದ್ರು. ಸೊ ಶುರು ಮಾಡೋಣ ಇವಾಗ. ಟ್ರೈ ನ್ಯೂ ಪ್ರಾಡಕ್ಟ್ಸ್. ಸೊ ಫಸ್ಟ್ ಇದಕ್ಕೆ ಟ್ಯಾಗ್ ಲೈನ್ ಏನ್ ಕೊಡೋದು ಗೊತ್ತಾ? ನೈಕಾ ಪ್ರಾಡಕ್ಟ್ಸ್ ಎಕ್ಸ್ಪೆರಿಮೆಂಟ್. ನಂಗೆ ಗೊತ್ತಿಲ್ಲ ಏನು ಅಂತ, ಏನೋ ಒಂದು ಹಾಕೋಬೇಕಷ್ಟೇ ಇವಾಗ. ಸೊ ಈ ಟೋನರ್ ಡಾಟ್ ಅಂಡ್ ಕೀದು, ನನಗೆ ಡಾಟ್ ಅಂಡ್ ಕೀದು ಪ್ಯಾಕೇಜಿಂಗ್ ತುಂಬಾ ಇಷ್ಟ ಆಗುತ್ತೆ, ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ತಗೊಂತೀನಿ, ನನ್ಗೊಂಥರ ಹುಚ್ಚು ನನಗೆ. ಸೊ ಅದಕ್ಕೆ ಅದನ್ನ ತಗೊಂಡಿದ್ದೀನಿ. ಪ್ಲಸ್ ಟೋನರ್ ಇಟ್ಸ್ ನೈಸ್ ಅಂತ, ಬಟ್ ನಾನು ಇವಾಗ ಹಾಕಲ್ಲ, ಬೆಳಗ್ಗೆ ಹೊತ್ತು ಹಾಕೋತೀನಿ, ಇವಾಗ ಬೇಡ ಇದು. ಸೊ ನೆಕ್ಸ್ಟು ಅದು ಲಿಪ್ಸ್ಟಿಕ್ ಎಲ್ಲ ಹಾಕೊಳ್ಳೋಕ್ಕಿಂತ ಮುಂಚೆ ಜಲ್ಲಿ ಥರ ಇದೆ ನೋಡಿ, ಎಷ್ಟು ಕ್ಯೂಟ್ ಆಗಿ ನೈಕಾದು. ಒಂದು ನಿಮಿಷ ಕ್ಯಾಮ್ರಾ ಮುಂದೆ ಹಾಕೊತೀನಿ. ಇದು ಲಿಪ್ ಬಾಮು, ಬ್ಲೂ ಕಲರ್, ಎಷ್ಟು ಚಂದ ಹಾಕೋತೀನಿ. ನಾವ್ ಈ ವಿಡಿಯೋ ಪ್ರಾಡಕ್ಟ್ ರಿವ್ಯೂ ಅಂತಾನೆ ಹೇಳ್ಬೋದು. ಫುಲ್ ಪಿಂಕ್ ಆಗತ್ತೆ ಅಂತ ಹೇಳಿದ್ರು. ಅದು ಮೋಸ್ಟ್ಲಿ ನಾನ್ ಪಿಗ್ಮೆಂಟೆಡ್ ಲಿಪ್ಸ್ ಇರಬೇಕು. ಏನದು ಪಿಗ್ಮೆಂಟೆಡ್ ಇರೋದ್ರಿಂದ ಸ್ವಲ್ಪ ಇಟ್ಸ್ ಗುಡ್, ಇಟ್ಸ್ ವರ್ತ್, ಪರವಾಗಿಲ್ಲ. ಓಕೆ, ಸೊ ಈಗ ಇನ್ಸೈಟ್ ಐಬ್ರೋ ಪೆನ್ಸಿಲ್, ನನ್ನ ಫೇವ್ರೆಟ್. ಡಾರ್ಕ್ ಅನ್ನು ಮಾಡ್ತೀನಿ ಅಷ್ಟೆ, ನಂಗೆ ಎಷ್ಟು ಡಾರ್ಕ್ ಇದ್ರೂ ಸಮಾಧಾನ ಇರಲ್ಲ ಐಬ್ರೋ. ಇಲ್ಲಿ ಬರ್ಸ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಕಾಣಿಸೋಂಗಾದ್ರು ಕೂದಲು ಕಟ್ಕೊಳ್ಳೋಣ.
ಹೆಂಗ ಒಂದು ಇಲ್ಲ ಬ್ಯಾಂಡ್ ಹಾಕೊಂತೀನಿ ನೈಸ್. ಸೊ ಎಸ್ ಇದಾಯ್ತು. ಮಸ್ಕಾರ ನಾನು ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿದ್ದೀನಿ ಆಯ್ತಾ, ಎಷ್ಟು ತೊಳೆದ್ರು ಹೋಗಲ್ಲ ಅದು. ಬಟ್ ಇವಾಗ ಲಾಸ್ಟ್ ಅದಾಗ ಮಸ್ಕಾರ ಹಾಕೋದು. ಸೊ ಐ ಆಮ್ ಟ್ರೈಯಿಂಗ್ ದಿಸ್ ಫೌಂಡೇಶನ್ 145N medium shade number 145N medium. ನನ್ನ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡಿ ತೊಗೊಂಡಿದ್ದೀನಿ. ದಿಸ್ ಆಕ್ಚುಲಿ ಲುಕ್ಸ್ ಲೈಕ್ ಶಾರ್ಲಟ್ ಟರ್ಬರಿ ಡ್ಯೂಪ್ ಥರನೇ ಇದೆ. ಐ ಥಿಂಕ್ ಕೆ ಬ್ಯೂಟಿ ಪ್ರಾಡಕ್ಟ್ಸ್ ಆರ್ ಆಕ್ಚುಲಿ ನೈಸ್. ಬ್ಲಷ್ ಚೆನ್ನಾಗಿದೆ, ಲಿಕ್ವಿಡ್ ಬ್ರಷ್ ಇದೆ ನನ್ನ ಹತ್ರ, ಅದು ಚೆನ್ನಾಗಿದೆ. ಆ್ಯಂಡ್ ಕಾಜಲ್, ಬ್ಲೂ ಕಾಜಲು ಚೆನ್ನಾಗಿದೆ. ಆ್ಯಂಡ್ ಇದು ನೋಡ್ಬೇಕು ಏನು. ಓಕೆ, ಸೊ ಸ್ಪಾಂಜ್ ಇದೆ, ಮಿರರ್ ಇದೆ. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ವಾವ್ ನೈಸ್. ಹಿಂದೆ ಎಲ್ಲ ಇದೆಲ್ಲ ಕಾಣಿಸ್ಬಾರ್ದು, ನಾನ್ ಮಾತ್ರ ಕಾಣಿಸ್ತೀನಿ. ಎಲ್ಲಿದ್ದೀನಿ ನಾನು? ಈ ತರ ಇದೆ, ಹಿಂಗಿದೆ. ಇದನ್ನು ಓಪನ್ ಮಾಡ್ಬೇಕು. ಪ್ಯಾಕ್ಡ್ ವಿತ್ ಗ್ಲೋ, ಒನ್ಸ್ ಓಪನ್ ಇಟ್ ಮೈಟ್ ಓವರ್ಫ್ಲೋ ಅಂತೆ. ಕಮ್ಮಿ ಆಗ್ಬೇಕು ತಾನೆ? ಅಲ್ಲ, ಪ್ಯಾಕೇಜಿಂಗ್ ಎಲ್ಲ ಇಷ್ಟು ಕ್ಲಾಸಿಯಾಗಿ ಕೊಟ್ಬಿಟ್ಟು ಯಾರಿಗೂ ಇವರಲ್ಲ. ನೈಸ್ ಹಂಗೆ ಇಟ್ಟಿರ್ತೀನಪ್ಪ, ಯಾಗಬೇಕು. ಅಯ್ಯೋ ಈ ಪೌಚ್ ಇಷ್ಟು ಕ್ಲೀನ್ ಆಗಿದೆ, ಇವಾಗ ಯೂಸ್ ಮಾಡೋಕ್ಕೆ ನಂಗೆ ಒಂಥರ, ನಂಗೆ ಇದೆಲ್ಲ ಆ್ಯಕ್ಚುಲಿ ತುಂಬ ಲಕ್ಸುರಿ ಫೀಲಿಂಗ್ ಇದೆ. ಸಾಫ್ಟ್ ಆಗಿದೆ, ಚೆನ್ನಾಗಿದೆ ನಿಜವಾಗ್ಲೂ. ಕಟ್ರೀನಾ ಕೇಫು ಅಲ್ಲಿ ಬಾರ್ನ್ ಅಲ್ಲ, ಸೊ ಥಿಂಕಿಂಗ್ ಎಲ್ಲ ಅಲ್ಲಿ ಥರನೇ ಇದೆ ಬ್ರ್ಯಾಂಡ್ಸ್ದು, ನಿಜವಾಗ್ಲೂ ಹಂಗೆ ಇದೆ. ದ ಪ್ಯಾಕೇಜಿಂಗ್ ಆಲ್ಸೋ ಇಸ್ ವೆರಿ ಲಕ್ಸುರಿ. ಸೊ ನಾನು ಬೇಸಿಕಲಿ ಪ್ಯಾಕೇಜಿಂಗ್ ನೋಡ್ಕೊಂಡು ಎಲ್ಲ ತೊಗೊಳೋದು. ಐ ಲವ್ ಪ್ಯಾಕೇಜಿಂಗ್. ಇದು ಹಾಳಾಗಿ ಹೋಗುತ್ತೆ, ಹೊರ್ತಿದ್ರೆ ಹಂಗೆ ಬರಲ್ಲ. ಅಷ್ಟೇ ಕೈಯಲ್ಲಿ ಹಾಕ್ತೀನಿ, ಹಾಕೊಂಡ್ಬಿಡ್ತೀನಿಯೋ ರಾಯರೇ. ಓಕೆ, ನೈಸ್. ನಾನು ಯಾಕೆ ಹಂಗೆ ಟ್ರೈ ಮಾಡ್ತಾ ಇದ್ದೀನಿ, ವಿತೌಟ್ ಪ್ರೈಮರ್, ಟೋನರ್ ಎಲ್ಲ ಹೆಂಗೆ ಬರ್ತದೆ. ಬಿಕಾಸ್ ನನಗೆ ತುಂಬ ಕನ್ಸೀಲರು ಅದು ಇದೆಲ್ಲ ಅವಶ್ಯಕತೆ ಇಲ್ಲ. ದೇವರ ಕೃಪೆ, ಸ್ಕಿನ್ ಟೋನ್ ಚೆನ್ನಾಗೇ ಇದೆ. ಅದ್ರ ಜೊತೆಗೆ ನಾವು ಕೂಡ ಮೇಂಟೈನ್ ಮಾಡಿದ್ದೀವಿ. ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ಸ್ ಎಲ್ಲ ಹಾಕದೆ ನೋಡಿ ಹೆಂಗಾಗೋಯ್ತು ಪ್ರಾಡಕ್ಟ್. ನೈಸ್ ಡೂಡ್, ನೋಡಿ ಹಾಕಿದೀನಿ ಅಂತಾನೆ ಅನ್ಸಲ್ಲ. ನಿಜವಾಗ್ಲೂ ಎವ್ರಿ ಡೇ ನಾನು ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಹ್ಯೂಡಾ ಮತ್ತು ಮಿಲಾನೇ ಯೂಸ್ ಮಾಡ್ತಿದ್ದೆ. ಐ ಮೀನ್ ಎವ್ರಿ ಡೇ ಮಾಡ್ತಿರಲಿಲ್ಲ, ಹಾಕೋತಿದ್ದೆ ಅಷ್ಟೇ. ನಾನು ಅಂದ್ಕೊಂಡೆ ಆಮೇಲೆ ಸ್ವಲ್ಪ ನನ್ನ ಫ್ರೆಂಡ್ಸನ್ನೆಲ್ಲ ನೋಡ್ಬಿಟ್ಟು ಅವರೆಲ್ಲ ದಿನ ಫೌಂಡೇಶನ್ ಎಲ್ಲ ಹಾಕೋತಾರ, ನಾನು ಹಾಕೊಳ್ಳೋಣ. ಐ ಮೀನ್ ನಾನು ಶೂಟಿಂಗಲ್ಲಿ ಇವಾಗ ದಿನ ಹಾಕೋತಿದ್ನಲ್ಲ, ನನಗೆ ನಾರ್ಮಲ್ ಶೂಟಿಂಗ್ ಇಲ್ಲ ಅಂದರೆ ನಂಗೆ ಹಾಕೋಬಾರ್ದು ಅನ್ನೋ ತಲೆಯಲ್ಲಿ ಕೂತ್ಕೊಂಡ್ಬಿಡಿದೆ ಆಲ್ಮೋಸ್ಟ್ 10 years ಇಂದ. ಸೊ ನಾನು ಹಾಗೆ ಮಾಡ್ತಾ ಇದ್ದೆ. ಈಗ ಹಾಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ನಾನೇ ಅಂದ್ಕೊಂಡೆ ಶಾರ್ಲಟ್ ಟರ್ಬರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸೊ ನೋ, ನಾಟ್ ನೆಸೆಸರಿ. ನೈಸ್. ಹಂಗೂ ಟ್ರೈ ಮಾಡಲೇಬೇಕಾಗಿತ್ತು ನಾನು, ಎಲ್ಲಾದ್ರೂ ಆಚೆ ಹಾಕೊಳೋಕ್ಕಿಂತ ಮುಂಚೆ. ಈಗ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ಅಡ್ವಾಂಟೇಜ್ ರಿವ್ಯೂ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಸೂಪರ್ ಯಾ ಕತ್ರೀನಾ ಕೈನ್. ಸೊ ಸ್ವಲ್ಪ ಪೌಡ್ರ್ ಪಫ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಎಲ್ಲೆಲ್ಲೋ ನಮ್ಮ ಗುಡಿಯನ್ ಕೂದಲು, ಅವ್ರಿಗೆ ಸ್ನಾನ ಮಾಡಿಸಿ 1 month ಆಯಿತು, ಉದುರ್ತಾ ಇದೆ. ಇದು ನಮ್ಮ ಐಕಾನಿಕ್, ಇದು ನಮ್ಮ ಸಿಸ್ಟರ್ ಇಲ್ಲ ಕೊಟ್ಟಿದ್ದು. ಆದರೆ ನಿಮ್ಗೆ ಈ ಥರ ಎಲ್ಲ ಕವರ್ ಆಗಬೇಕು, ಇಲ್ಲ ಈಚು ಕೂಡ ಕವರ್ ಆಗಬೇಕು ಅಂದ್ರೆ ಕನ್ಸೀಲರ್ ಹಾಕೊಳ್ಳಿ. ನಾನೇ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋಣ, ಗೊತ್ತಲ್ಲ. ಸೊ ಹಂಗಾಗಿ ಏನು ಬೇಡ. ನಾನು ಎಲ್ಲೋ ನೋಡಿದೆ ಅನ್ಸಿದೆ, ನನ್ನ ಮುಖ ನೋಡ್ಕೊಂಡ್ಬಿಟ್ಟಿರ್ತೀನಿ, ಕರೆಕ್ಟಾಗಿದೆ.
ಸೊ ನೆಕ್ಸ್ಟು ದಿಸ್ ಜಾಲಿ ತಿಂದ್ಬಿಡೋಣ ಅನ್ಸುತ್ತೆ, ಬಟ್ ತಿನ್ನೋಣ. ದಿಸ್ ಇಸ್ ನೈಸ್, ಆಯಿಲ್ ಫಾರ್ಮ್ಯಾಟ್ ಅಲ್ಲಿದೆ, ಅದಕ್ಕೆ ನಾನು ಪೌಡ್ರ್ ಹಾಕೊಂಬಿಟ್ಟಿದ್ದೆ. ಕೆಲವೊಂದು ಯೂಸ್ ಮಾಡ್ಬಿಟ್ಟಿದ್ದೀನಿ ಬಿಡಿ. ಇದು ಖಾಲಿ ಆಗ್ಬಿಡ್ತು, ಹೆಂಗೋ ಮಾಡಿ ಸ್ಟಾಕ್ ತಗೊಂಡೆ. ಆಕ್ಚುಲಿ ನಾರ್ಮಲ್ ಸ್ಕಿನ್ ಮೇಲೆ ಹಾಕೋದಕ್ಕಿಂತ ಈ ಫೌಂಡೇಶನ್ ಮೇಲೆ ಪಿಗ್ಮೆಂಟೆಡ್ ಅನ್ನಿಸ್ತಿದೆ ಇದು. ಬ್ಲಷ್ ಕೈಯಲ್ಲೂ ಮುಚ್ಕೋಬಹುದು. ನನ್ನ ಮಗಳು ಬರಬೇಕು ಅನ್ಸೋದು ಆಚೆ ಗೆಜ್ಜೆ ಸೌಂಡು. ಮೇಕಪ್ ಮಾಡ್ಕೊತಿದ್ದೀನಲ್ಲ, ನಮ್ಮಮ್ಮ ಏನೋ ಮಾಡ್ಕೊತಿದ್ದಾಳಲ್ಲ ಅಂತ ಹೊಡಿ. ಇಟ್ಸ್ ಆಕ್ಚುಲಿ ನೈಸ್ ಅಲ್ಲ, ಚೆನ್ನಾಗಿದೆ. ಕಾಜಲ್ ಬ್ಲೂ ಕಲರ್, ಆಕ್ಚುಲಿ ನಾನು ರೆನೆ ಬ್ಲ್ಯಾಕ್ ಕಾಜಲ್ ಯೂಸ್ ಮಾಡೋದು, ಅದು ಚೆನ್ನಾಗಿದೆ. ಇದು ಸುಮ್ಮನೆ ಅಂದರೆ ತಗೊಂಡೆ, ಬ್ಲೂ ಬೇಕಾಗಿತ್ತು ಅಂತ. ಇಟ್ಸ್ ನೈಸ್. ಅಪ್ಪಾ, ಈ ಮಸ್ಕಾರ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹಿಂಗೆ ಹಚ್ಕೊಂಡು ಓ ಮೈ ಗಾಡ್ ಕ್ಯಾನ್ ಯು ಲುಕ್ ಎಟ್ ದಿ ಆ ಥರ Emotional, damn it! ಇದೆ. ಬಟ್ ಲ್ಯಾಶಸ್ ಹಿಂಗೆ ಕಿತ್ಕೊಂಡ್ ಬರತ್ತೆ, ಇದನ್ನ ಕರೆಕ್ಟಾಗಿ ವಾಶ್ ಮಾಡಿಲ್ಲ ಅಂದರೆ. ನಂದಿರೋ 3 ಲ್ಯಾಶಸ್ ಅಲ್ಲಿ ಒಂದೇ ಆಗಿದೆ ಹಂಗೆ. ಈಗ ಫೇಸ್ ವಾಶ್ ಮಾಡಿದ್ದೀನಿ, ಅದೇ ಇನ್ನು ಹೋಗಿಲ್ಲ ಇದ್ರದ್ದು. ನೈಸ್. ಬರೀ ಜಾಸ್ತಿ ಹಾಕೋಬೇಕು, ಆ ಮಟ್ಟಿಗೆ ಕಾಣಿಸ್ಬೇಕು ಅಂತಂದ್ರೆ. ಈಗ ನಾನು ಮತ್ತೆ ಲ್ಯಾಶ್ ಹಾಳು ಮಾಡ್ಕೊಳಕ್ ರೆಡಿ ಇಲ್ಲ, ಯಾಕಂದ್ರೆ ಈ ಮಂತ್ ನಾನು ಲ್ಯಾಶಸ್ ಹಾಕ್ಸ್ಕೊತಾ ಇದ್ದೀನಿ 1.5 ತಿಂಗಳಿಗೆ, ಅದಕ್ಕೆ. ಸೊ ಯಾ, ಇಟ್ಸ್ ನೈಸ್, ಚೆನ್ನಾಗಿದೆ, ಹಾಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್, ಓ ಮೈ ಗಾಡ್, ದಿಸ್ ಲಿಪ್ಸ್ಟಿಕ್ ಲುಕ್ಸ್ ರಿಯಲಿ ನೈಸ್. ನಿಧಾನಕ್ಕೆ ಇದು ನೋಡಿ, ಪಿಂಕ್ ಆಗ್ತಿದೆ ಸ್ಲೋ ಆಗಿ. ಮೇಕಪ್ ಮಾಡಂಗೆ ಅನ್ಸಲ್ಲ ಅಲ್ಲ, ಈಗ ಆ್ಯಕ್ಚುಲಿ ಚೆನ್ನಾಗಿದೆ, ಆ್ಯಕ್ಚುಲಿ ನೈಸ್. ಮೇಕಪ್ ಅಂದರೆ ಲೈಕ್ ಆ ಫೌಂಡೇಶನ್ ಹಾಕ್ತಂಗೆ. ಇಲ್ಲಿ ಲೈಟಿಂಗ್ಗೆ ಸ್ವಲ್ಪ ನನ್ನ ಟೋನೇ ಅನ್ನಿಸ್ತಿದೆ, ಬಟ್ ಕನ್ನಡಿಲ್ಲ ನಂಗೆ ನೋಡ್ಕೊಂಡ್ರೆ ಸ್ವಲ್ಪ ಒನ್ ಟೋನ್ ಡಾರ್ಕ್ ಇದೆ ಅಂತ. ಸ್ವಲ್ಪ ಮಂತ್ರಾಲಯದಲ್ಲಿ ಮುಂದೆ ಕುತ್ಕೊಂಡ್ಬಿಟ್ಟಿದ್ದೆ, ಬಿಸಿಲಿಗೂ ಟ್ಯಾನ್ ಆಗಿದ್ದೀನಿ, ಅದು ಬೇರೆ ವಿಷಯ ಬಿಡಿ. ABC ಜ್ಯೂಸು ABC ಜ್ಯೂಸು ಏನು ಕುಡ್ತಿಲ್ಲ, ಈಗೆಲ್ಲ ಬ್ಯಾಡ್ ಗರ್ಲ್ ಆಗ್ಬಿಟ್ಟಿದ್ದೀನಿ ನಾನು. ಅದೇನು ತಪ್ಪೇನು ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಓಕೆ, ನನಗೆ ಡಸ್ಕಿ ಇಷ್ಟ. ಯು ಮಸ್ಟ್ ಸೀ ದಿಸ್. ಸಖತ್ತಾಗಿದೆ ಅಲ್ಲ, ಸೋ ಬ್ಯೂಟಿಫುಲ್, ಲೈಕ್ ಕಾಟನ್ ಕ್ಯಾಂಡಿ ತರ ಇದೆ ಇದು. ಸೊ ನಂಗೆ ಯೂಸ್ ಮಾಡೋಕ್ಕೆ ಭಯ, ಮಾಡ್ತೀನಿ. ಪರ್ಪಲಿಶ್ ಪಿಂಕ್ ಇದೆ, ಅದೇನ್ ಪಿಂಕ್ ಕಾಣುತ್ತೆ, ಆ ಪಿಂಕ್ ಇಲ್ಲ. ಇಟ್ಸ್ ನೈಸ್, ಬಟ್ ನಾನು ಇದನ್ನ ಇದ್ರಲ್ಲಿ ಹಾಕೋಬೇಕು ಅನ್ಸುತ್ತೆ, ಏನೋ ಬ್ರಷ್ ಅಲ್ಲಿ, ಸೊ ದಟ್ ಇಟ್ ಲುಕ್ಸ್ ಗುಡ್. ಐ ಶಾಡೋನ ಹಾಕೋಬೇಕಾಗುತ್ತಾ? ಸ್ವಲ್ಪ ಹೈಲೈಟ್ ಆಗೋದಕ್ಕೆ. ಇಟ್ಸ್ ನೈಸ್. ಸೊ ಎವ್ರಿ ಡೇ ಮೇಕಪ್ ಮಾಡ್ಕೋಬೇಕು ಅನ್ನೋರಿಗೆ ಇಟ್ಸ್ ರಿಯಲಿ ಗುಡ್. ಲಿಪ್ಸ್ಟಿಕ್ ನೋಡಕ್ ಚೆನ್ನಾಗಿರೋಷ್ಟು ಹಾಕೊಂಡ್ರೆ ನನ್ಗೆ ಪ್ರೆಸೆಂಟ್ಲಿ ಅನ್ನಿಸ್ತಾ ಇಲ್ಲ, ಬಿಟ್ರೆ ಇಟ್ ವುಡ್ ಲುಕ್ ಗುಡ್ ಅಂತ ಅನ್ಸುತ್ತೆ. ಮೇ ಬಿ ನಾಟ್ ವಿತ್ ದಿಸ್ ಕೈಂಡ್ ಆಫ್ ಮೇಕಪ್, ಡಿಫ್ರೆಂಟ್ ಬೋಲ್ಡ್ ಆಗಿ.
Okay, this is my review YouTube video of my Nykaa purchases. So I hope you liked it. Nan skin tone irorge K-Beauty 145 yen. It's really nice. Yeah. Okay, see you in the next video. Take care. Bye bye. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ